ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ನೀಡುವ 2020ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟವಾಗಿವೆ. ಅತ್ಯುತ್ತಮ ಮಾನವೀಯ ವರದಿಗಾಗಿ ಕುಶಾಲನಗರದ ಚಿತ್ತಾರ ಪ್ರತಿನಿಧಿ ಶಿವರಾಜ್ ಅವರಿಗೆ ಪ್ರಶಸ್ತಿ ಒಲಿದು ಬಂದಿದೆ. ಒಟ್ಟು 15 ಮಂದಿ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಚಿಟ್ಟಿಮಾನಿಯ ನತದೃಷ್ಟ ತಾಯೊಬ್ಬಳು ಎದೆನೋವಿನಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದರು. ಪತ್ನಿಯ ಸಾವಿನಿಂದ ಕಂಗಾಲಾಗಿದ್ದ ಪತಿ ಅಂತ್ಯ ಸಂಸ್ಕಾರಕ್ಕೆ ದಾರಿ ಕಾಣದೆ ಪರಿತಪಿಸುತ್ತಿದ್ದರು. ಕಾರಣ ಅವರಿಗೆ ಬಂಧುಗಳಾರೂ ಇರಲಿಲ್ಲ. ತಮ್ಮಿಬ್ಬರು ಹೆಣ್ಣು ಮಕ್ಕಳು ಕೂಡ ಸ್ನೇಹಿತರ ಮನೆಯಲ್ಲಿ ವಾಸವಿದ್ದರು. ಈ ವೇಳೆ ಅಂತ್ಯ ಸಂಸ್ಕಾರಕ್ಕೆ ನೆರವಿಗೆ ಬಂದವರು ಮಡಿಕೇರಿಯ ಯೂತ್ ಕಮಿಟಿ ಸದಸ್ಯರು ಮತ್ತು ಚಿತ್ತಾರ ವಾಹಿನಿ. ತಾಯಿಯ ಸಾವಿಗೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಬರಲಾಗದ ಪುಟ್ಟ ಹೆಣ್ಣು ಮಕ್ಕಳು ವಿಧಿಗಳೆಲ್ಲ ಮುಗಿದ 3ನೇ ದಿನಕ್ಕೆ ಸ್ಮಶಾನಕ್ಕೆ ಬಂದಾಗ ಕಣ್ಣೀರ ಕಡಲಾಗಿದ್ದರು. ಹೆತ್ತ ಮನೆಗೆ ಹಾಲು ಬಿಡುವ ಆ ವಿಧಿ ನೆರೆದವರ ಕಣ್ಣುಗಳನ್ನು ಬತ್ತಿಸಿತ್ತು. ಮಹೇಶ್ವರಿ ಎಂಬ 10ರ ಪ್ರಾಯದ ಬಾಲಕಿ ರುದ್ರಭೂಮಿಯಲ್ಲಿ ತನ್ನಮ್ಮನನ್ನು ನೆನೆದು ಬಿಕ್ಕುತ್ತಿದ್ದರೆ ಅಲ್ಲಿದ್ದವರ ಕಣ್ಣುಗಳು ತುಂಬಿ ಬಂದವು. ಕಳೆದ ಬುಧವಾರ ಹೃದಯ ಸಮಸ್ಯೆಯಿಂದ ಏಕಾಏಕಿ ಅಮ್ಮ ಅಸ್ವಸ್ಥಳಾಗಿದ್ದಳು. ತಡರಾತ್ರಿ ಅಮ್ಮನನ್ನು ಆಂಬ್ಯುಲೆನ್ಸ್ನಲ್ಲಿ ಹಾಕಿಕೊಂಡು ಮಡಿಕೇರಿಗೆ ಬಂದಿದ್ದ ಅಪ್ಪ ಅಲ್ಲಿ ಅಮ್ಮ ಇಹಲೋಕ ತ್ಯಜಿಸಿದ್ದಳು. ಆದರೆ ಹಿರಿಯ ಮಗಳಿಗೆ ಇದು ಗೊತ್ತಾಗಲೇ ಇಲ್ಲ. ಆಕೆ ತಂದೆಯ ಸ್ನೇಹಿತರ ಮನೆಯಲ್ಲಿದ್ದಳು. ಯಾರದೋ ತೋಟದ ಕಾರ್ಮಿಕನಾಗಿ ದುಡಿಯುತ್ತಿದ್ದ ಅಪ್ಪನಿಗೆ ದೂರದಲ್ಲಿರುವ ತನ್ನ ಹೆಣ್ಣು ಮಕ್ಕಳಿಗೆ ಕೊನೆ ಗಳಿಗೆಯಲ್ಲಿ ಅಮ್ಮನ ಮುಖದರ್ಶನ ಮಾಡಿಸಲು ಸಾಧ್ಯವಾಗಲೇ ಇಲ್ಲ. ಹೆತ್ತು ಹೊತ್ತು ಮುದ್ದು ಮಾಡಿದ ಅಮ್ಮನನ್ನು ಕೊನೆಯ ಕ್ಷಣ ನೋಡಲು ಸಾಧ್ಯವಾಗದ ಆ ಬಾಲಕಿ ಅಳುವಿನ ಕಡಲಾಗಿದ್ದಳು. ಕೇಳದೇನು ಕೇಳಯ್ಯ ನೀನು ಈ ತಾಯಿ ಎದೆ ಕೂಗನು ಈ ತಾಯಿ ಎದೆ ಕೂಗನು. ಭಾಗಮಂಡಲದ ಚಿಟ್ಟಿಮಾನಿ ಕಾರ್ಮಿಕ ಎಚ್.ಸಿ. ಹೊನ್ನಪ್ಪ ಅವರ ಪತ್ನಿ ಮಣಿ ಎಂಬಾಕಿ ಕಳೆದ ಬುಧವಾರ ಜಿಲ್ಲಾಸ್ಪತ್ರೆಯಲ್ಲಿ ಅಸುನೀಗಿದ್ದರು. ಅಸಹಾಯಕರಾಗಿದ್ದ ಹೊನ್ನಪ್ಪ ಅವರ ನೆರವಿಗೆ ಬಂದವರು ಮಡಿಕೇರಿಯ ಯೂತ್ ಕಮಿಟಿ ಸದಸ್ಯರು ಮತ್ತು ಚಿತ್ತಾರ ವಾಹಿನಿ. ಹೊನ್ನಪ್ಪ ಮತ್ತು ಮಣಿಗೆ ಬಂಧುಗಳ್ಯಾರೂ ಇರಲಿಲ್ಲ. ಅಂದು ಮಾನವೀಯ ಹಸ್ತ ಚಾಚಿದ ತಂಡವು ಮಣಿ ಅವರ ಅಂತ್ಯಕ್ರಿಯೆಯನ್ನು ಮಲ್ಲಿಕಾರ್ಜುನ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಿತು. ಈ ಪ್ರಕರಣದ ಮುಂದುವರೆದ ಭಾಗ ಮಾತ್ರ ಕಣ್ಣೀರು ತರಿಸುವಂತದ್ದು. ಹಿಂದೂ ಸಂಪ್ರದಾಯದಲ್ಲಿ ಸಾವಿನ 3ನೇ ದಿನ ಹಾಲು ತುಪ್ಪ ಬಿಡುವ ಶಾಸ್ತ್ರವಿದೆ. ಅದರಂತೆ ಶುಕ್ರವಾರ ಹೊನ್ನಪ್ಪ ತನ್ನಿಬ್ಬರು ಮಕ್ಕಳಾದ 6ರ ಪ್ರಾಯದ ಯಕ್ಷಿತಾ ಮತ್ತು ಮಹೇಶ್ವರಿ ಅವರೊಂದಿಗೆ ಮಡಿಕೇರಿಗೆ ಬಂದಿದ್ದರು. ಜೊತೆಗೆ ಮಹೇಶ್ವರಿಯನ್ನು ಸಾಕುತ್ತಿರುವ ಹೊನ್ನಪ್ಪನ ಸ್ನೇಹಿತರಾದ ಬಲ್ಲಮಾವಟಿಯ ಲಕ್ಷ್ಮಣ ಪಾರ್ವತಿ ದಂಪತಿಯೂ ಇದ್ದರು. ಕಳೆದ 1 ತಿಂಗಳಿಂದ ಮಹೇಶ್ವರಿ ಲಕ್ಷ್ಮಣ ಅವರ ಮನೆಯಲ್ಲಿದ್ದಾಳೆ. ಸ್ಮಶಾನದ ಪ್ರವೇಶ ದ್ವಾರದಲ್ಲೇ ಮಹೇಶ್ವರಿಯ ಕಣ್ಣುಗಳು ಹನಿಗೂಡಿದ್ದವು. ಅಮ್ಮನನ್ನು ನೆನಪಿಸಿಕೊಳ್ಳುತ್ತಾ ಕ್ಷಣ ಕ್ಷಣಕ್ಕೂ ಆಕೆ ಕುಗ್ಗಿ ಹೋಗುತ್ತಿದ್ದರೆ ಇತರರು ಸಮಾಧಾನಿಸುತ್ತಿದ್ದರು. ಕೊನೆಗೂ ಅಮ್ಮನ ಸಮಾಧಿಗೆ ತಲುಪಿದ್ದೇ ಆ ಮಗು ಕಣ್ಣೀರ ಕೋಡಿಯಾಯಿತು. ಆಕೆ ಪರಿಸ್ಥಿತಿ ನೋಡಿದ ಅಲ್ಲಿದ್ದವರ ಕಣ್ಣುಗಳು ಒದ್ದೆಯಾದವು. ಶೋಕತಪ್ತ ವಾತಾವರಣದಲ್ಲೇ ಹೊನ್ನಪ್ಪ ತನ್ನಿಬ್ಬರು ಮಕ್ಕಳೊಂದಿಗೆ ಶಾಸ್ತ್ರೋಕ್ತ ವಿಧಿಗಳನ್ನು ನೆರವೇರಿಸಿದರು. ಹಾಲು, ತುಪ್ಪ, ಎಳೆನೀರು, ಹೂಗಳನ್ನು ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಏನೂ ಅರಿಯದ 6ರ ಪ್ರಾಯದ ಯಕ್ಷಿತ ಮಾತ್ರ ಮೌನವಾಗಿದ್ದಳು. ಬದಲಾಗೋದಿಲ್ಲ ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು. ವರ್ಷವಿಡೀ ಇನ್ನೊಬ್ಬರ ತೋಟದಲ್ಲಿ ದುಡಿಯುವ ಹೊನ್ನಪ್ಪ ತಮ್ಮ ಕೆಲಸದ ಒತ್ತಡದಿಂದಾಗಿ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಾಗಿಲ್ಲ. ರಾತ್ರಿ ಮನೆಗೆ ಬರುತ್ತಿದ್ದ ಅಪ್ಪ ಅಮ್ಮನ ಪ್ರೀತಿಯೂ ಮಕ್ಕಳಿಗೆ ಸಿಗಲಿಲ್ಲ. ಈ ಕಾರಣದಿಂದ ಬಾಲಕಿ ಮಹೇಶ್ವರಿ ಬಲ್ಲಮಾವಟಿಲಿರುವ ತನ್ನಪ್ಪನ ಸ್ನೇಹಿತನ ಮನೆಯಲ್ಲೇ ಉಳಿದುಕೊಂಡು ಶಾಲೆಗೆ ಹೋಗುತ್ತಿದ್ದಳು. ಪುಟ್ಟ ಮಗು ಯಕ್ಷಿತಾ ಅಪ್ಪ ಅಮ್ಮನೊಂದಿಗೆ ಇದ್ದಳು. 3ನೇ ದಿನದ ಶಾಸ್ತ್ರೋಕ್ತ ವಿಧಿ ಮುಗಿದ ಬಳಿಕ ಅಲ್ಲಿದ್ದವರೆಲ್ಲ ಸೇರಿ ಮೃತ ಮಣಿಯ ಕ್ಷಮೆ ಕೋರಿ ಪ್ರಾರ್ಥಿಸಿದರು. ಹೆತ್ತಮ್ಮನ ಮುಖ ದರ್ಶನ ಮಾಡದ ಮಕ್ಕಳ ನೋವಿನಲ್ಲಿ ತಾವು ಪಾಲು ಪಡೆದರು. ಸ್ಮಶಾನದಿಂದ ಮರಳುವಾಗ 6 ವರ್ಷ ಪ್ರಾಯದ ಯಕ್ಷಿತಾ ಮಡಿಕೇರಿಯ ಯೂತ್ ಕಮಿಟಿ ಗೌರವ ಅಧ್ಯಕ್ಷ ಖಲೀಲ್ ಅವರ ಭುಜವೇರಿ ಕುಳಿತು ಬಿಟ್ಟಿದ್ದಳು. ಅಮ್ಮನ ಸಾವಿನ ವೇಳೆ ಮಾನವೀಯ ಕರಗಳನ್ನು ಚಾಚಿ ನೆರವು ನೀಡಿದ ಖಲೀಲ್ ಅವರ ತಂಡಕ್ಕೆ ಆ ಪುಟ್ಟ ಹೃದಯ ಪರೋಕ್ಷವಾಗಿ ಕೃತಜ್ಞತೆ ಸಲ್ಲಿಸುವಂತಿತ್ತು ಈ ದೃಶ್ಯ. ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ ಹೋಗಬೇಡ
ಬಿಟ್ಟು ಬೇಡ. ಹೊನ್ನಪ್ಪ ಅವರ ಸ್ನೇಹಿತ ಲಕ್ಷ್ಮಣ ಮತ್ತು ಪಾರ್ವತಿ ಹೊರಡುವಾಗ ಅಲ್ಲಿದ್ದವರಿಗೆ ಏನೂ ಅನಿಸಲಿಲ್ಲ. ಆದರೆ ಇಬ್ಬರು ಪುಟ್ಟ ಮಕ್ಕಳನ್ನು ನೋಡುವಾಗ ಕರಳು ಚುರು ಎಂದಿತು. ಚಿತ್ತಾರ ಬಳಗದ ವತಿಯಿಂದ ಮಕ್ಕಳಿಗೆ ಬಟ್ಟೆ, ಪಾದರಕ್ಷೆಗಳನ್ನು ಹಾಗೂ ಕಲೀಲ್ ಅವರ ಕಡೆಯಿಂದ ಊಟದ ವೆಚ್ಚ ಮತ್ತು ಮಕ್ಕಳಿಗೆ ತಿಂಡಿಯನ್ನು ನೀಡಿ ಬೀಳ್ಕೊಡಲಾಯಿತು. ಮಕ್ಕಳಿಗೆ ಏನೇ ಸಮಸ್ಯೆ ಇದ್ದರೂ ನಾವಿದ್ದೇವೆ ಎಂದು ಕಲೀಲ್ ಭರವಸೆ ತುಂಬಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಶಿವರಾಜ್ ಅವರು ಮಾಡಿದ ಈ ವರದಿಗೆ ವಕೀಲರಾದ ಪಿ ಕೃಷ್ಣಮೂರ್ತಿ ಅವರು ತಮ್ಮ ತಂದೆ ದಿವಂಗತ ಟಿ.ಕೆ. ಸುಬ್ರಹ್ಮಣ್ಯ ಭಟ್ ಪಂಜಿತಡ್ಕ ಅವರ ಸ್ಮರಣಾರ್ಥ ಸ್ಥಾಪಿಸಿರುವ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗುವ ಮಾನವೀಯ ವರದಿ ಪ್ರಶಸ್ತಿ ಲಭ್ಯವಾಗಿದೆ. ಉಳಿದಂತೆ ಪ್ರಶಸ್ತಿ ಪಡೆದವರ ಮಾಹಿತಿ ಇಲ್ಲಿದೆ. ಅತ್ಯುತ್ತಮ ಗ್ರಾಮೀಣ ವರದಿಗಾಗಿ ಪ್ರಜಾಸತ್ಯ ಪತ್ರಿಕೆಯ ಕೆಆರ್ ಪ್ರಸೀನ್, ಕ್ರೀಡಾ ವರದಿಗಾಗಿ ಪ್ರಜಾಸತ್ಯದ ಕೆಎಂ ವಿನೋದ್, ಅತ್ಯುತ್ತಮ ವಿಡಿಯೋಗ್ರಫಿಗಾಗಿ ಟಿವಿ9 ಕ್ಯಾಮರಾಮನ್ ನವೀನ್ ಸುವರ್ಣ, ಅರಣ್ಯ ವನ್ಯಜೀವಿ ಪ್ರಶಸ್ತಿಯನ್ನು ಶಕ್ತಿಯ ಎಚ್.ಟಿ. ಅನಿಲ್ ಪಡೆದುಕೊಂಡಿದ್ದಾರೆ. ಪರಿಸರ ಮತ್ತು ನೈರ್ಮಲ್ಯ ವರದಿ ಪ್ರಶಸ್ತಿಯನ್ನು ಪ್ರಜಾವಾಣಿಯ ರಜಿತ್ ಕುಮಾರ್ ಗುಹಿಯಾ, ಕೃಷಿ ವರದಿ ಪ್ರಶಸ್ತಿಯನ್ನು ವಿಜಯವಾಣಿಯ ಸಣ್ಣುವಂಡ ಕಿಶೋರ್ ನಾಚಪ್ಪ, ಹೈನುಗಾರಿಕೆ ವರದಿ ಪ್ರಶಸ್ತಿಯನ್ನು ಶಕ್ತಿಯ ಅಮುಣಿಚಂಡ ಪ್ರವೀಣ್ ಚೆಂಗಪ್ಪ ಪಡೆದಿದ್ದಾರೆ. ಅತ್ಯುತ್ತಮ ಸುದ್ದಿ ಛಾಯಾಚಿತ್ರ ಪ್ರಶಸ್ತಿ ಶಕ್ತಿಯ ಎಂಎಂ ಚನ್ನನಾಯ್ಕ್ ಪಾಲಾದರೆ, ಶೈಕ್ಷಣಿಕ ವರದಿ ಪ್ರಶಸ್ತಿಯು ಕೊಡಗು ಧ್ವನಿಯ ಎಚ್.ಕೆ. ಜಗದೀಶ್ ಅವರಿಗೆ ಸಂದಿದೆ. ಹುಲಿ ಸಂರಕ್ಷಣೆ ಕುರಿತ ವರದಿಗೆ ಶಕ್ತಿಯ ಕಾಯಪಂಡ ಶಶಿ ಸೋಮಯ್ಯ, ತೋಟಗಾರಿಕಾ ಪ್ರಶಸ್ತಿ ಶಕ್ತಿಯ ಕೆಎಸ್ ಮೂರ್ತಿಯವರಿಗೆ, ಮಾನವೀಯ ವರದಿ ಪ್ರಶಸ್ತಿ ವಿಜಯ ಕರ್ನಾಟಕದ ಜಗದೀಶ್ ಜೋಡುಬೆಟ್ಟಿಯವರಿಗೆ ಸಂದಿದೆ. ಅರಣ್ಯ ವನ್ಯಜೀವಿ ದೃಶ್ಯಮಾಧ್ಯಮ ವರದಿ ಪ್ರಶಸ್ತಿ ಹಾಗೂ ಸೇನೆಗೆ ಸಂಬಂಧಿಸಿದ ದೃಶ್ಯಮಾಧ್ಯಮ ವರದಿ ಪ್ರಶಸ್ತಿ ದಿಗ್ವಿಜಯ ಚಾನೆಲ್ನ ಬಾಚರಣಿಯಂಡ ಅನು ಕಾರ್ಯಪ್ಪ ಅವರಿಗೆ ಸಿಕ್ಕಿದೆ. ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಪ್ರಧಾನ ಕಾರ್ಯದರ್ಶಿ ಬಾಚರಣಿಯಂಡ ಅನು ಕಾರ್ಯಪ್ಪ ತಿಳಿಸಿದ್ದಾರೆ. ಕೊಡಗಿನಲ್ಲಿ ಗೌರಿ ಗಣೇಶ ಆಚರಣೆಗೆ ಅವಕಾಶ ನೀಡುವಂತೆ ಶ್ರೀರಾಮಸೇನಾ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೇನೆಯ ಜಿಲ್ಲಾಧ್ಯಕ್ಷ ತನ್ಮಯ್, ಸಾವಿರಾರು ವರ್ಷಗಳ ಇತಿಹಾಸವಿರುವ ಹಿಂದೂಗಳ ಹಬ್ಬಗಳಿಗೆ ಧಕ್ಕೆ ತರುವ ಕೆಲಸವಾಗಬಾರದು. ಇತರೆ ಚಟುವಟಿಕೆಗಳಿಗೆ ನಿಯಮ ವಿಧಿಸಿ ಅವಕಾಶ ನೀಡಿರುವಂತೆ ಗೌರಿ ಗಣೇಶ ಹಬ್ಬಕ್ಕೂ ಅವಕಾಶ ಕಲ್ಪಿಸಬೇಕು. ಗೌರಿ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಗೆ ಸರ್ಕಾರ ನಿಷೇಧ ಹೇರಿರೋದ್ರಿಂದ ಅದೆಷ್ಟೋ ಕಲಾವಿದರ ಜೀವನ ಬೀದಿಗೆ ಬರಲಿದೆ. ಈಗಾಗಲೇ ಮೂರ್ತಿಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ತರಲು ಸಿದ್ಧರಿರುವವರಿಗೆ ಭಾರೀ ನಷ್ಟ ಉಂಟಾಗಲಿದೆ. ಇದರೊಂದಿಗೆ ಮೈಕ್ ಸೆಟ್, ಶಾಮಿಯಾನ, ಡೆಕೋರೇಟರ್ಸ್ಗಳು ಆದಾಯವಿಲ್ಲದೆ ಸಂಕಷ್ಟ ಅನುಭವಿಸಲಿದ್ದಾರೆ. ಸರ್ಕಾರ ಕೂಡಲೇ ತನ್ನ ನಿಲುವನ್ನು ಬದಲಾಯಿಸಿ ಹಬ್ಬ ಆಚರಣೆಗೆ ಅವಕಾಶ ಕಲ್ಪಿಸಬೇಕು. ತಪ್ಪಿದ್ದಲ್ಲಿ ಶಾಸಕರ ಕಚೇರಿ ಎದುರು ಆಗಸ್ಟ್ 30ರಂದು ಶ್ರೀರಾಮಸೇನೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು. ಒಂದು ಮೂರ್ತಿಗಳನ್ನು ತಯಾರಿಸಿರುತ್ತಾರೆ, ಅವರಿಗೂ ಕೂಡ ಜೀವನ ಚಿಂತಾಜನಕವಾಗಿದೆ. ಹಾಗೆ ಶಾಮಿಯಾನ ಆಗಿರ್ಬೋದು, ವಿದ್ಯುತ್ ದೀಪ, ವಾದ್ಯ ವೃಂದ ಮುಂತಾದವರ ಜೀವನದ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಹಾಗೆ ಸರ್ಕಾರ ಹೇಗೆ ನಿರ್ಬಂಧವನ್ನು ವಹಿಸಿ ಮಾಲ್, ಥಿಯೇಟರ್, ಶಾಲಾ ಕಾಲೇಜುಗಳು, ಚುನಾವಣಾ, ರಾಜಕೀಯ ಸಮಾವೇಶಗಳಿಗೆ ಆದೇಶ ನೀಡಿದೆಯೋ ಹಾಗೆ ಮಸೀದಿಗಳಲ್ಲಿ ಧಾರ್ಮಿಕ ಆಚರಣೆಗೆ ಹೇಗೆ ಅನುಮತಿ ನೀಡಿದೆಯೋ ಎಂಬುದೇ ನಮ್ಮ ಸಾರ್ವಜನಿಕ ಹಾಗೂ ಹಿಂದೂಗಳ ಪ್ರಶ್ನೆಯಾಗಿದೆ. ಹಾಗೇನಾದರೂ ಸರ್ಕಾರ ಅನುಮತಿ ನೀಡದಿದ್ದಲ್ಲಿ ಬರುವ 30ನೇ ತಾರೀಕು ಅಂದರೆ ಈ ತಿಂಗಳು 30ನೇ ತಾರೀಕಿನಂದು ನಮ್ಮ ಶಾಸಕರ ಕಚೇರಿ ಎದುರು ಶ್ರೀರಾಮಸೇನೆ ಪ್ರತಿಭಟನೆ ಮಾಡಲು. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮಸೇನೆಯ ಸಂಚಾಲಕ ಪ್ರಜ್ವಲ್, ಕುಶಲನಗರ ಸಂಚಾಲಕ ಕೇಶವ್ ಹಾಜರಿದ್ದರು. ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಯೋಜನೆಯಡಿ ಮಡಿಕೇರಿ ತಾಲೂಕಿನ ಅವಂದೂರು ಗ್ರಾಮದಲ್ಲಿ ಕುಡಿಯುವ ನೀರು ಯೋಜನೆಗೆ ಶಾಸಕ ಕೆಜಿ ಬೋಪಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಅವಂದೂರು ಗ್ರಾಮದಲ್ಲಿ ಸುಮಾರು 1.23 ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರು ಯೋಜನೆ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಬೋಪಯ್ಯ, ಸರ್ಕಾರ ಪ್ರತಿ ಗ್ರಾಮಕ್ಕೂ ಶಾಶ್ವತ ಕುಡಿಯುವ ನೀರು ಯೋಜನೆ ಕಲ್ಪಿಸುವ ನಿಟ್ಟಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಎಂದರು. ಈ ಅವಕಾಶವನ್ನು ಪ್ರತಿಯೊಂದು ಗ್ರಾಮದವರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಬೋಪಯ್ಯ ಕಿವಿಮಾತು ಹೇಳಿದರು. ಕೊಡಗಿನ ವಿವಿಧ ಕೇಂದ್ರಗಳಲ್ಲಿ ಆಗಸ್ಟ್ 28 ಮತ್ತು 29ರಂದು ನಡೆಯಲಿರುವ ಸಿಇಟಿ ಪರೀಕ್ಷೆಗಳಿಗೆ ಹಾಜರಾಗಲು ವಿದ್ಯಾರ್ಥಿಗಳಿಗೆ ಪೊನ್ನಂಪೇಟೆಯಲ್ಲಿ ಕೊಡವ ಎಜುಕೇಷನ್ ಸೊಸೈಟಿ ಬ್ಯಾನರ್ ಅಡಿಯಲ್ಲಿ ಸ್ಥಾಪಿಸಲಾದ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಾರಿಗೆ ಸಂಸ್ಥೆ ಒದಗಿಸಿದೆ ಎಂದು ಸಂಸ್ಥೆಯ ಪ್ರಾಂಶುಪಾಲರಾದ ಡಾ. ಬಸವರಾಜ್ ತಿಳಿಸಿದ್ದಾರೆ.
ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ಹಿನ್ನೆಲೆ ಜಿಲ್ಲೆಯಲ್ಲಿ ಸಾರಿಗೆ ವ್ಯವಸ್ಥೆ ಅಸಮರ್ಪಕವಾಗಿದ್ದು, ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಸಿಐಟಿ ಕಾಲೇಜು ಬಸ್ ಆಗಸ್ಟ್ 28ರಂದು ಬೆಳಗ್ಗೆ 6:30ಕ್ಕೆ ಕಾಲೇಜಿನಿಂದ ಹೊರಟು ಪಿರಿಯಾಪಟ್ಟಣ ಕುಶಾಲನಗರ ಮಾರ್ಗವಾಗಿ ಸೋಮವಾರಪೇಟೆ ಸಿಇಟಿ ಪರೀಕ್ಷಾ ಕೇಂದ್ರವನ್ನು ತಲುಪುತ್ತೆ. ಸಂಜೆ ಅದೇ ಮಾರ್ಗವಾಗಿ ವಾಪಸ್ ಹೊರಡುತ್ತದೆ. ಎರಡನೇ ಬಸ್ ಬೆಳಗ್ಗೆ 7:45ಕ್ಕೆ ವಿರಾಜಪೇಟೆಯಿಂದ ಮಡಿಕೇರಿ ಮಾರ್ಗದ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದೊಯ್ಯಲಿದೆ. ಮೂರನೇ ಬಸ್ಸು ಕುಟ್ಟದಿಂದ ಕಾನೂರು ಗೋಣಿಕೊಪ್ಪ ಮಾರ್ಗವಾಗಿ ವಿರಾಜಪೇಟೆ ಪರೀಕ್ಷಾ ಕೇಂದ್ರ ತಲುಪುತ್ತೆ ಎಂದು ತಿಳಿಸಿದರು. ನಮ್ಮ ಕಾಲೇಜು 3rd ರ್ಯಾಂಕ್ ಫಾರ್ ದ ಕರ್ನಾಟಕ ಸ್ಟೇಟ್ B2L ಬಂದಿದೆ ಈ ವರ್ಷ. ನಮ್ಮ ಸ್ಟೂಡೆಂಟ್ ಅನುಷಾ KP ಅಂತ ಅಂದ್ಬಿಟ್ಟು ಈ 8th ಸೆಮಿಸ್ಟರ್ 3rd ರ್ಯಾಂಕ್ ಬಂದಿದೆ. ಅವಳು 5th ಸೆಮಿಸ್ಟರ್ ಇರಾಕರಿಗೆ 5th 6th ಸೆಮಿಸ್ಟರ್ ಇರಾಕರಿಗೆ ಸೊ ಅದು ಅವಾರ್ಡ್ ರ್ಯಾಂಕ್ ಬಂದಿದೆ. ಸೊ ಇದು ಆಮೇಲೆ ಇನ್ನೊಂದು ಹೆಮ್ಮೆ ವಿಷಯ ಏನಂತಂದ್ರೆ, ನಮ್ಮ ಸ್ಟೂಡೆಂಟ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಸ್ಟೂಡೆಂಟು ಅವರು ಸ್ಕ್ರಾಪ್ ವೆಹಿಕಲ್ ಇದ್ದ 1,000 ರೂಪಾಯಿ ಒಂದು ಸ್ಕ್ರಾಪ್ 2-wheeler ವೆಹಿಕಲ್ ಇದ್ದ ಕಂಪ್ಲೀಟ್ ಎಂಜಿನ್ ಡಿಸ್ಪೆಂಟರ್ ಮಾಡಿ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ ಮಾಡಿದ್ದಾರೆ. ಸೊ ಅದು ಎಕನಾಮಿಕ್ 40 ಕಿಲೋಮೀಟರ್ಸ್ ಪರ್ ಅವರ್ ಬರ್ತದೆ. ಸೊ ಅಟ್ ದ ಕಾಸ್ಟ್ ಆಫ್ 10 ರೂಪೀಸ್. ಕೊಡವ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸಿಪಿ ಬೆಳ್ಳೆಪ್ಪ ಮಾತನಾಡಿ, ಪೊನ್ನಂಪೇಟೆಯ ಸಿಐಟಿ ಕಾಲೇಜಿನಲ್ಲಿ ವಿವಿಧ ಇಂಜಿನಿಯರಿಂಗ್ ಸ್ಟ್ರೀಮ್ಗಳಿಗೆ ಪ್ರವೇಶ ಪಡೆಯಲು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಮನ್ನಾ ಯೋಜನೆ ನೀಡುತ್ತಿದೆ. ಈ ಯೋಜನೆಯು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟ್ರೀಮ್ಗಳನ್ನು ಒಳಗೊಂಡಿದೆ ಎಂದರು. And I'm sure by now he must be a colonel. And we're also very happy to inform all of you that one of our students, Mr. R. Chetan, he got into the IPS. He is currently the SP of Mysore, R. Chetan. He is from our first batch. So, like this, our students are doing very well in various fields. And we are very proud of their achievements, and we are continuing to give quality education to all the students from this area. In fact, that was the purpose of starting this engineering college. We wanted to provide affordable and good quality education, technical education to all the children from this area, from Kodagu and the neighboring areas. And to a large extent we have fulfilled that objective, and we are continuing to do that. And of course, in the recent past there has been a little bit of a dip all over the country for technical education. But in spite of that, we are doing well, and we are attracting good students. And our main focus is to attract students from Kodagu. ಉಪಾಧ್ಯಕ್ಷ ಎಂಸಿ ಕಾರ್ಯಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸಂಸ್ಥೆ ಆರಂಭಗೊಂಡಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಎಂಬ ಹೊಸ ಟ್ರೆಂಡಿಂಗ್ ಶಾಖೆಯನ್ನು ಪ್ರಸಕ್ತ ವರ್ಷದಿಂದ ಪರಿಚಯಿಸಲಾಗಿದ್ದು, ಇದು ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಸ್ಕೀಮ್ನ ವಿಶೇಷ ಶಾಖೆಯಾಗಿದೆ. ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗ್ತಿದೆ ಎಂದರು. ಪಾಲಿಟೆಕ್ನಿಕ್ ಮಾಡಿ ಬಂದ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡೋದಾದ್ರೆ PUC ಆದ್ರೆ ನೀವು ಡೈರೆಕ್ಟ್ 4 ವರ್ಷ ಮಾಡ್ತೀರಾ. ಪಾಲಿಟೆಕ್ನಿಕ್ ಆದ್ರೆ ಸೆಕೆಂಡ್ ಇಯರ್ಗೆ ಅದಕ್ಕೆ ಲ್ಯಾಟ್ರಲ್ ಎಂಟ್ರಿ ಹೇಳ್ತೇವೆ. ವಿಶೇಷವಾಗಿ ಲ್ಯಾಟ್ರಲ್ ಎಂಟ್ರಿ ಮಕ್ಕಳಿಗೆ ನಾವು ಈ ಸಲ ನಿಮಗೆ ಗೊತ್ತಿರ್ಬೋದು, ಎಸ್ಪೆಷಲಿ ಪಾಲಿಟೆಕ್ನಿಕ್ ಅಲ್ಲಿ ಹೋದಂತ ಆರ್ಥಿಕ ಸ್ಥಿತಿ ಅಷ್ಟು ಸರಿಯಾಗಿ ಇರುವುದಿಲ್ಲ. ಅಂಥವರಿಗೆ ಜಾಸ್ತಿ ಎನ್ಕರೇಜ್ ಮಾಡುವ, ಅಲ್ಲಿಂದ ಹೆಚ್ಚಿನ ಇಂಜಿನಿಯರ್ಸ್ ಅಲ್ಲಿಂದ ತಯಾರಾಗಿ ಬರ್ತಾರೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ. ಆದರೆ ಅವರಿಗೆ ಮುಂದೆ ಓದಲಿಕ್ಕೆ ಕಷ್ಟ ಇದೆ, ಎಸ್ಪೆಷಲಿ ಫೀಸ್ ಜಾಸ್ತಿ ಇದ್ದಾಗ. ಈ ಕಾರಣದಿಂದ ಇದಕ್ಕೆ ವಿಶೇಷ ನಾವು ಆಲೋಚನೆಯನ್ನು ಮಾಡಿ ಅವರಿಗೆ ಸ್ಪೆಷಲ್ ಆಗಿ ಎಷ್ಟು ಕಡಿಮೆ ದರದಲ್ಲಿ ನಾವು ಅವರಿಗೆ ಎನ್ಕರೇಜ್ ಮಾಡಲಿಕ್ಕೆ ಸಾಧ್ಯ ಮಾಡುವಂತ ನಾವು ಈ ಸಲ ಮಾಡಿದ್ದೇವೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಮಕ್ಕಳು ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಿದೆ. ನೀವು ಯೂನಿವರ್ಸಿಟಿ BTU ಆವರೇಜ್ ಮತ್ತೆ ನಮ್ಮ ಕಾಲೇಜಿನ ಆವರೇಜ್ ನೋಡಿದರೆ, ಪರ್ಸೆಂಟೇಜ್ ಆಫ್ ಪಾಸಸ್ ಇನ್ ದ ಹೈಯರ್ ಸೆಮಿಸ್ಟರ್ ವಿ ಆರ್ ಬೆಟರ್ ದನ್ ದ
ಈ ವರ್ಷ ಒಬ್ಬರು ಕಂಪ್ಯೂಟರ್ ಸೈನ್ಸ್ ಅನುಶಾಂತ್ ಅವರಿಗೆ 3rd ರ್ಯಾಂಕ್, ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ 3rd ರ್ಯಾಂಕ್ ಪಡೆದಿದ್ದಾರೆ. ಸೊ ಹೀಗೆ ಮಕ್ಕಳಿಗೆ ಟೀಚಿಂಗ್ ಫ್ಯಾಕಲ್ಟಿಯ ಸಪೋರ್ಟ್ ತುಂಬ ಇದೆ. ಹೆಚ್ಚಿನ ಟೀಚಿಂಗ್ ಫ್ಯಾಕಲ್ಟೀಸ್ ಕೊಡಗಿನವರಾಗಿದ್ದಾರೆ. ಇಲ್ಲಿ ಇದ್ದು ಅವರು ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅನುಷಾ ಕೆಪಿ ಮಾತನಾಡಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ವಿಭಾಗದಿಂದ ಅಂತಿಮ ವರ್ಷದ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದುಕೊಂಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. So I think the CIT is a very good campus, and there are well-known lecturers, principal, and committee as well. And I think they are very good. And if we have any doubts, they immediately reply to all our doubts and clear out the doubts. And we have well-organized library which has Delnet services. That is, we can download the papers and study by our own. We can browse, and we have good sports ground. Maybe anything, but it's very good. ಮೊದಲ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಗಿಲನ್ ಕರುಂಬಯ್ಯ ಮಾತನಾಡಿ, ಎಲೆಕ್ಟ್ರಿಕ್ ಮೋಟಾರ್ ಬೈಕ್ ಆಗಿ ಪರಿವರ್ತಿಸಲು ಒಂದು ಗುಜರಿಗೆ ಹಾಕಿದ ಮೋಟಾರ್ ಬೈಕ್ನ ಭಾಗಗಳನ್ನು ಜೋಡಿಸುವ ವಿನೂತನ ಕಲ್ಪನೆಯಲ್ಲಿ ಯಶಸ್ಸು ಕಂಡಿದ್ದಾಗಿ ತಿಳಿಸಿದರು. ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಬರೆದಿರುವ ಕಾದಂಬರಿ ಆಧಾರಿತ ಕೊಡವ ಚಲನಚಿತ್ರ ನಾಡಪದ ಆಶಾ ಸೆಪ್ಟೆಂಬರ್ 6ರಂದು ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ದೇಶಕ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ಮೂರ್ನಾಡುವಿನ ಕೊಡವ ಸಮಾಜದಲ್ಲಿ ನಡೆಯುವ ಚಲನಚಿತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಡಗು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ಮೂರ್ನಾಡು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಅರುಣ ಪಚ್ಚು, ಮೂರ್ನಾಡು ಗ್ರಾಮ ಪಂಚಾಯಿತಿ ಸದಸ್ಯ ಮೂಡೇರ ಅಶೋಕ್ ಅಯ್ಯಪ್ಪ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈರಮಂಡ ಹರಿಣಿ ವಿಜಯ್ ಅವರು ಕೊಡವ ಭಾಷಿಕ ಜನಾಂಗಕ್ಕೆ ಉತ್ತಮ ಸಿನಿಮಾ ನೀಡಬೇಕೆನ್ನುವ ಉದ್ದೇಶದಿಂದ ಮತ್ತು ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ತಮ್ಮದೇ ಸ್ವಂತ VK3 ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ನಾಡಪದ ಆಶಾ ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಪಾತ್ರದಲ್ಲಿ ಅಡ್ಡಂಡ ಅನಿತಾ ಕಾರ್ಯಪ್ಪ ಕಾಣಿಸಿಕೊಂಡಿದ್ದು, ನಾಯಕ ನಟನಾಗಿ ಬೊಳ್ಳಜಿರ ಬಿಅಯ್ಯಪ್ಪ, ನಾಯಕಿಯಾಗಿ ನೆಲ್ಲಚಂಡ ರಿಷಿ ಪೂವಮ್ಮ ಅಭಿನಯಿಸಿದ್ದಾರೆ. ಹೊಸ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಎರಡು ಹೆಂಗಸರು ಈ ಚಿತ್ರ ಮಾಡಕ್ಕೆ ಹೊರಟಿದ್ದಾರೆ. ಆ ಚಿತ್ರ ನನ್ನ ಜವಾಬ್ದಾರಿಯಾಗಿತ್ತು. ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಅವರು ಬರೆದ ಕಾದಂಬರಿ ಫಸ್ಟ್ ಟೈಮ್ ಓದಿದಾಗಲೇ ಅನ್ನಿಸ್ತು ಇದರಲ್ಲಿ ಏನೋ ಒಂದು ಇದೆ ಕ್ಯೂರಿಯಾಸಿಟಿ ಅಂತ. ನನ್ನ ಜವಾಬ್ದಾರಿ ಏನಂದ್ರೆ ಟೆಕ್ನಿಷಿಯನ್ ಜೊತೆ, ಆರ್ಟಿಸ್ಟ್ ಜೊತೆ, ಲೋಕಲ್ ಜನರ ಜೊತೆ, ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ಎಲ್ಲರ ಜೊತೆ ಸೇರಿಕೊಂಡು ಪರದೆ ಮೇಲೆ ಬಂದಾಗ ಆ ಹಿಂದಿಗಡೆ ಕೆಲಸ ಮಾಡಿರುವುದು ಯಾರು ಯೋಚನೆ ಇರಲ್ಲ. ಆದರೆ ನನ್ನ ಜವಾಬ್ದಾರಿ ಏನಿರುತ್ತೆ ಅಂದರೆ ಪ್ರೇಕ್ಷಕರಿಗೂ, ಆರ್ಟಿಸ್ಟ್ಗೂ, ಟೆಕ್ನಿಷಿಯನ್ಗೂ, ಕಾದಂಬರಿ ಬರೆದಂಥ ಸಾಹಿತಿಗೂ ಜೀವ ತುಂಬಬೇಕು ಅಂತ ನನ್ನ ಕರ್ತವ್ಯ ಇರುತ್ತದೆ. ನಾನು 99% ನಾನು ಪ್ರಯತ್ನ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ಡೈರೆಕ್ಷನ್ದು. ನಾನು 4ನೇ ಸಿನಿಮಾ, 12 ಸಿನಿಮಾ ನಾನು ನಿರ್ಮಾಣ ಮಾಡಿದ್ದೀನಿ. ಇದು 4ನೇ ಸಿನಿಮಾ ನಂದು ಡೈರೆಕ್ಷನ್. ನಾನು ಸಿನಿಮಾ ರಂಗಕ್ಕೆ ತಡವಾಗಿ ಬಂದರೂ ನಾನು ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕೊಡಗು ನಾಡಿಗೆ ಕೊಡೋಣಂತ. ಈ ಕೊಡವ ಸಿನಿಮಾ ಇದು ಒಂದು ಜಾತಿಗೆ ಸೀಮಿತವಾಗಿಲ್ಲ. ಇದು ಕೊಡಗಿನ ಎಲ್ಲ ಜನರು ನೋಡ್ಬೋದಂಥ ಸಿನಿಮಾ. ಇದು ಭಾಷೆ ಕೊಡವ ಅಂತ ಇರ್ಬೋದು, ಆದರೆ ಎಲ್ಲರೂ ನೋಡುವಂಥ ಸಿನಿಮಾ. ನೋಡಿದ್ರೆ ಅರ್ಥ ಆಗುತ್ತೆ. ಅಂದರೆ ಇದು ಭಾಷೆಗೆ ಸೀಮಿತವಾಗಿಲ್ಲ ಅಂತ. ಕೊಡಗಿನ ಸಂಸ್ಕೃತಿಯನ್ನು ಸ್ವಲ್ಪ ಬಳಸ್ಕೊಂಡಿದ್ದೀವಿ. ನಮ್ಮ ಕಾಡು ಪ್ರಾಣಿಗಳ ಪ್ರಾಬ್ಲಮ್ನು ಹಾಕಿದ್ದೀವಿ. ನಮ್ಮ ಕೋವಿಯ ಅಂದರೆ ಕೋವಿಯ ಬಗ್ಗೆಯೂ ನಾವು ಹಾಕಿದ್ದೀವಿ. ಸಿನಿಮಾಗಳು ಜಾಸ್ತಿ ಬರ್ತಾ ಇವೆ ನಮ್ಮ ಕೊಡವ ಸಿನಿಮಾಗಳು. ಕೊಡವ ಸಿನಿಮಾಗಳು ಬಿಟ್ಟು ಅರೆಭಾಷೆ ಸಿನಿಮಾಗಳು ಬರಬೇಕು. ಬೇರೆ 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 ಜನಾಂಗದ ಸಿನಿಮಾಗಳು ನಮ್ಮ ಕೊಡಗಿನಲ್ಲಿ ಬರಬೇಕು. ಎಲ್ಲರೂ ಮುಂದೆ ಬರಬೇಕು. ಒಂದು ಚಿತ್ರರಂಗ ಅದೊಂದು ಕಲೆಯ ರಂಗ. ಹಿರಿಯ ಸಾಹಿತಿ ಹಾಗೂ ನಾಡಪದ ಆಶಾ ಕಾದಂಬರಿಯ ಬರಹಗಾರರಾದ ನಾಗೇಶ್ ಕಾಲೂರು ಮಾತನಾಡಿ,
ಹುತಾತ್ಮನಾದ ವೀರಯೋಧನ ಪತ್ನಿ, ಅಂಗನವಾಡಿ ಕಾರ್ಯಕರ್ತೆ ಸಮಾಜಮುಖಿಯಾಗಿ ಮಾಡುವ ಉತ್ತಮ ಕೆಲಸ ಹಾಗೂ ಕಾರ್ಯ ಒತ್ತಡದ ನಡುವೆ ಸಂಸಾರವನ್ನು ನಿಭಾಯಿಸುವ ರೀತಿಯನ್ನು ನಾಡಪೆದ ಆಶಾದಲ್ಲಿ ನಿರೂಪಿಸಲಾಗಿದೆ. ಕೊಡಗು ಮತ್ತು ಕೊಡವ ಜನಾಂಗದ ಸಂಸ್ಕೃತಿ, ಆಚಾರ ವಿಚಾರ, ಹಬ್ಬ ಹರಿದಿನಗಳ ಬಗ್ಗೆ ಬೆಳಕು ಚೆಲ್ಲಲಾಗಿದೆ ಎಂದರು. ಯುದ್ಧವೊಂದರಲ್ಲಿ ಮರಣವನ್ನಾಗ್ತಾನೆ. ಅನಂತರ ಇಡೀ ಸಂಸಾರದ ಜವಾಬ್ದಾರಿ ಈ ಮಹಿಳೆಯ ಮೇಲೆ ಬೀಳುತ್ತದೆ. ಆ ಪರಿಸ್ಥಿತಿಯನ್ನು ಅವಳು ಹೇಗೆ ನಿಭಾಯಿಸ್ತಾಳೆ ಮತ್ತು ಹೇಗೆ ಗೆದ್ದು ಬರ್ತಾಳೆ ಅನ್ನೋದು ಕಾದಂಬರಿಯ ಮೂಲ ವಸ್ತು. ಅದೇ ಕಾದಂಬರಿಯನ್ನು ಇದೀಗ ಚಲನಚಿತ್ರವಾಗಿ ನಾಟಕದ ಆಶಾ ಎಂದು ಹೇಳುವಂಥ ಈರಮಂಡ ವಿಜಯ್ ಹರಡಿ ದಂಪತಿಗಳ ನಿರ್ಮಾಪಕತ್ವದಲ್ಲಿ ಈ ಕಾದಂಬರಿ ಚಲನಚಿತ್ರವಾಗಿ ನಿರ್ಮಾಣ ಆಗ್ತಾ ಇದೆ. ನನ್ನ ಮಿತ್ರ ಕೊಟ್ಟುಗತ್ತಿರ ಪ್ರಕಾಶ್ ಇದರ ನಿರ್ದೇಶಕರು. ಹಾಗೆ ಆ ಚಿತ್ರತಂಡ ಚಿತ್ರ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೂ ನೋಡಬೇಕಷ್ಟೇ ಆ ಚಿತ್ರವನ್ನು. ನಮ್ಮೆಲ್ಲರೊಟ್ಟಿಗೆ ನೋಡಲಿಕ್ಕೆ ಈಗಾಗಲೇ ಹೇಳಿದಾಗೆ 6ನೇ ತಾರೀಕು ಮುಹೂರ್ತ ನಿಗದಿಯಾಗಿದೆ. ನೀವೆಲ್ಲರೂ ಬರಬೇಕು, ಚಿತ್ರವನ್ನು ವೀಕ್ಷಣೆ ಮಾಡಬೇಕು, ಜೊತೆಗೆ ಇದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡಬೇಕು. ನಿರ್ಮಾಪಕಿ ಈರಮಂಡ ಹರಿಣಿ ವಿಜಯ್ ಮಾತನಾಡಿ, ಪ್ರತಿಯೊಬ್ಬರೂ ನೋಡಬಹುದಾದಂತಹ ಸದಾಭಿರುಚಿಯ ಚಿತ್ರ ಇದಾಗಿದ್ದು, ಜಾತಿ, ಮತ, ಧರ್ಮ ಭೇದವಿಲ್ಲದೆ ಕೊಡವ ಭಾಷೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದ್ರು. ಯೋಧನ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಖುಷಿ ಇದೆ ಹೇಳೋಕ್ಕೆ. ಇವಾಗ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿದ್ದೀನಿ. ಸೊ ಖುಷಿಯಾಗಿದೆ. ತಾವೆಲ್ಲ ಬಂದು ವೀಕ್ಷಣೆ ಮಾಡಬೇಕು, ಅದರ ಅಭಿಪ್ರಾಯ ಹೇಳಬೇಕು, ನೋಡಿ ಹೇಗಿದೆ ಅಂತ ಹೇಳಿ. ಸೊ ಅವರ ಕಷ್ಟ ಏನು ಅದನ್ನು ಕರೆಕ್ಟಾಗಿ ನಾವು ತೋರಿಸಿದ್ದೀವಿ. ಸೊ ಯೋಧನ ಪತ್ನಿ ಇಲ್ಲಿ ಬಂದ ಅಂಗನವಾಡಿ ಒಂದು ಟೀಚರ್ ಆಗಿ ಆಕೆ ಪಡುವಂತಹ ಕಷ್ಟ ಇರ್ಬೋದು, ಆಕೆ ಹೇಗೆ ಒಂದು ಸಂಸಾರ ನಿಭಾಯಿಸ್ಕೊಂಡು ಆ ಸಂಸಾರದಲ್ಲಿ ಎಲ್ಲರನ್ನೂ ನಿಭಾಯಿಸ್ಕೊಂಡು ಹೋಗೋದು, ಸೊಸೈಟಿನ ನಿಭಾಯಿಸ್ಕೊಂಡು ಹೋಗೋದು ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಸೊ ಎಲ್ಲರೂ ಕೊಡವಲ್ಲಿರುವ ಎಲ್ಲ ಜನತೆಯು ಬಂದು ಜಾತಿ ಭೇದ ಎಲ್ಲ ಮತ್ತು ಬಂದು ನೋಡಬೇಕು. ಕೊಡಲಿ ಸಂಸ್ಥೆಯವರು ಬಂದು ನೋಡಿ ಆಶೀರ್ವಾದ ಮಾಡಿ ಅದರ ಬಗ್ಗೆ ಅಭಿಪ್ರಾಯ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನಾಯಕ ನಟ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, ಸೆಪ್ಟೆಂಬರ್ 6, 7ರಂದು ಮೂರ್ನಾಡು ಕೊಡವ ಸಮಾಜ, 9, 10, 11ರಂದು ನಾಪೋಕ್ಲು ಕೊಡವ ಸಮಾಜ, 14, 15, 16ರಂದು ವಿರಾಜಪೇಟೆ ಕೊಡವ ಸಮಾಜದಲ್ಲಿ ಚಲನಚಿತ್ರ ಪ್ರದರ್ಶನ ಕಾಣಲಿದೆ. ಬೆಳಗ್ಗೆ 10:45, ಮಧ್ಯಾಹ್ನ 1 ಗಂಟೆ, 3:30 ಗಂಟೆ ಹಾಗೂ ಸಂಜೆ 6 ಗಂಟೆಗೆ ಚಿತ್ರ ಪ್ರದರ್ಶನವಾಗಲಿದೆ. ಚಿತ್ರ ಬಿಡುಗಡೆಯಾಗುವ ಸಭಾಂಗಣದಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಲಾಗುವುದು ಎಂದರು. ಕೂಡ ಚಿತ್ರೀಕರಣವು ಸಹ ಕೊಡಗಿನಲ್ಲಿ ಅದ್ಭುತವಾಗಿ ಆಗಿದೆ. ಚಿತ್ರ ಸಹ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಪಯಣ ರಾಬಿನ್ ದೇವಯ್ಯ, ಮೂರ್ನಾಡ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ ಬಡವಣ್ಣ ಅರುಣ್ ಅಪ್ಪಚ್ಚು, ಕೊಡಂಬೂರು ಶ್ರೀ ಭದ್ರಕಾಳಿ ದೇವದ ಅಧ್ಯಕ್ಷರು ಹಾಗೂ ಮೂರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮೂಡಿರ ಅಶೋಕ್ ಅಯ್ಯಪ್ಪನವರು, ಕೊಡವ ಭಾಷಿಕ ಜನಾಂಗದ ಅಧ್ಯಕ್ಷರಾಗಿರುವಂತಹ ಹಾಗೂ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವಂತಹ ಡಾಕ್ಟರ್ ಮೇಚಿರ ಸುಭಾಷ್ ಕಣೇನವರು, ಮೂರ್ನಾಡು ಕೊಡವ ಸಮಾಜದ ಅಧ್ಯಕ್ಷರಾಗಿರುವಂತಹ ನೆರವಂಡ ಅನು, ಮೂರ್ನಾಡು ಗೌಡ ಸಮಾಜದ ಅಧ್ಯಕ್ಷರಾಗಿರುವಂತಹ ಪಾಣತಲೆ ಹರೀಶ್, ಮೂರ್ನಾಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತಹ ಕುಂಡಡ ಬಿಜು ತಿಮ್ಮಯ್ಯನವರು ಸಹ ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಈ ಚಲನಚಿತ್ರವನ್ನು ಹಾಜಿರ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಪಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್, ನಾಯಕಿ ನೆಲ್ಲಚಂಡಾರಿಶಿ ಪೂವಮ್ಮ ಹಾಜರಿದ್ದರು. ಸಿಎಂ ಬಸವರಾಜ ಬೊಮ್ಮಾಯಿ ದೆಹಲಿ ಭೇಟಿ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ಆಗಲಿದೆಯಾ ಎಂಬ ಕುತೂಹಲ ಕೆರಳಿತ್ತು. ಆದರೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬೇಡ ಎಂಬ ಸಲಹೆಯನ್ನು ಸಿಎಂಗೆ ವರಿಷ್ಠರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ದೆಹಲಿಯಲ್ಲಿರುವ ಸಿಎಂ ಬೊಮ್ಮಾಯಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಅವರ ಜೊತೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬೇಡ ಎಂಬ ಸಲಹೆಯನ್ನು ನೀಡಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಸದ್ಯ ಖಾಲಿ ಉಳಿದಿರುವ 4 ಸ್ಥಾನಗಳಿಗಾಗಿ ಸಾಕಷ್ಟು ಪೈಪೋಟಿ ನಡೀತಿದೆ. ಎಂಪಿ ಕುಮಾರಸ್ವಾಮಿ, ಪೂರ್ಣಿಮಾ ಶ್ರೀನಿವಾಸ್, ರಾಜು ಗೌಡ, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಹಲವರು ಲಾಬಿ ನಡೆಸುತ್ತಿದ್ದಾರೆ. ಕೊಡಗಿಗೂ ಸಚಿವ ಸ್ಥಾನದ ನಿರೀಕ್ಷೆ ಇದೆ. ಆದರೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಮತ್ತಷ್ಟು ಗೊಂದಲಗಳಿಗೆ ಆಸ್ಪದ ನೀಡಿದಂತಾಗುತ್ತೆ ಎಂಬ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಗೆ ಮುಂದಾಗುವ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗಿದೆ. ಸೆಪ್ಟೆಂಬರ್ 13ರಿಂದ ವಿಧಾನಮಂಡಲ ಅಧಿವೇಶನ ಕೂಡ ಆರಂಭವಾಗುವ ಹಿನ್ನೆಲೆ ಸಂಪುಟ ವಿಸ್ತರಣೆ ಸಾಧ್ಯತೆ ಕಡಿಮೆ. ಸಿಎಂ ದೆಹಲಿ ಭೇಟಿ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ಆಗಲಿದೆ ಎಂಬ ನಿರೀಕ್ಷೆಯನ್ನು ಹಲವರು ಹೊಂದಿದ್ರು. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಆದರೆ ಆಕಾಂಕ್ಷಿಗಳ ನಿರೀಕ್ಷೆಗಳು ಸದ್ಯಕ್ಕೆ ಹುಸಿಯಾಗಿದೆ.
ಆ ಸೂಪರ್ ಮಾರ್ಕೆಟ್ನಲ್ಲಿ ಬರೀ ಜನರಷ್ಟೇ ಇರಲಿಲ್ಲ. ಬದಲಾಗಿ ಕಾಡಿನ ಅತಿಥಿಯು ಅಲ್ಲಿಗೆ ಎಂಟ್ರಿ ಕೊಟ್ಟಿತ್ತು. ಸ್ವಚ್ಛಂದವಾಗಿ ಓಡಾಡುತ್ತಿದ್ದ ಈ ಕರಡಿ ಅಲ್ಲೊಂದು ಕ್ಷಣ ಭಯಾನಕ ವಾತಾವರಣ ನಿರ್ಮಾಣ ಮಾಡಿತ್ತು. ಈ ಕಪ್ಪು ಕರಡಿಯನ್ನು ಕಂಡು ಗ್ರಾಹಕರು ಹೆದರಿ ನಡಗಿದರು. ಸೂಪರ್ ಮಾರ್ಕೆಟ್ಗೆ ಒಂದೊಂದು ಸಲ ಕರಡಿ, ಜಿಂಕೆ, ಹಾವು, ಮೊಸಳೆ ಸೇರಿದಂತೆ ವಿವಿಧ ಜೀವಿಗಳು ಎಂಟ್ರಿ ಕೊಟ್ಟು ಭೀತಿ ಮೂಡಿಸುತ್ತಿರುವುದು ಹೊಸದೇನೂ ಅಲ್ಲ. ಆಗೊಮ್ಮೆ ಈಗೊಮ್ಮೆ ಇಂತಹ ಘಟನೆಗಳು ನಡೆಯುತ್ತಿರುತ್ತದೆ. ಈ ರೀತಿಯ ದೃಶ್ಯಗಳು ಕ್ಷಣಾರ್ಧದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗುತ್ತದೆ. ಸದ್ಯ ಕ್ಯಾಲಿಫೋರ್ನಿಯಾದ ಸೂಪರ್ ಮಾರ್ಕೆಟ್ನಲ್ಲಿ ಇಂತಹದ್ದೇ ಘಟನೆ ನಡೆದಿದೆ. ಇಲ್ಲೊಂದು ಸೂಪರ್ ಮಾರ್ಕೆಟ್ನಲ್ಲಿ ಕರಡಿಯೊಂದು ಸ್ವಚ್ಛಂದವಾಗಿ ಸುತ್ತಾಡಿದೆ. ಈ ದೃಶ್ಯವನ್ನು ಅಲ್ಲೇ ಇದ್ದ ಗ್ರಾಹಕರು ಸೆರೆ ಹಿಡಿದಿದ್ದು ಫುಲ್ ವೈರಲ್ ಆಗುತ್ತಿದೆ. ಈ ಕರಡಿ ಶಾಂತವಾಗಿತ್ತು ಮತ್ತು ಯಾರಿಗೂ ತೊಂದರೆ ಮಾಡಿರಲಿಲ್ಲ. ಇದು ಸೂಪರ್ ಮಾರ್ಕೆಟಿನಿಂದ ತನಗೆ ಬೇಕಾದ ಆಹಾರವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೊರಗೆ ಹೋಗಿತ್ತು. ಬಳಿಕ ಆಹಾರವನ್ನು ಅಲ್ಲೇ ತಿನ್ನಲು ಆರಂಭಿಸಿತು. ಈ ನಡುವೆ ತಕ್ಷಣ ವಿಷಯವನ್ನು ಕ್ಯಾಲಿಫೋರ್ನಿಯಾದ ಮೀನು ಮತ್ತು ವನ್ಯಜೀವಿ ಇಲಾಖೆಗೆ ತಿಳಿಸಲಾಯಿತು. ಸಕಾಲದಲ್ಲಿ ಸ್ಥಳಕ್ಕೆ ಬಂದ ಪ್ರಾಣಿ ರಕ್ಷಣಾ ತಂಡದ ಸದಸ್ಯರು ಮಳಿಗೆಯ ಬಳಿಯಿಂದ ಕರಡಿಯನ್ನು ಹಿಡಿದು ಏಂಜಲಿಸ್ ರಾಷ್ಟ್ರೀಯ ಅರಣ್ಯಕ್ಕೆ ಕರೆದೊಯ್ದು ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟಿದ್ದಾರೆ.